ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಆಂತರಿಕ ಬೆಳಕು ಎಂಬ ಅರ್ಥವನ್ನು ತಿಳಿದುಕೊಳ್ಳೋಣ. ದೀಪಾವಳಿ ಅಂದರೆ ದೀಪಗಳ ಹಬ್ಬ. ನಾವು ಮನೆಯಲ್ಲಿ, ಬೀದಿಯಲ್ಲಿ ದೀಪ ಹಚ್ಚುತ್ತೇವೆ. ಆದರೆ ನಿಜವಾದ ದೀಪಾವಳಿ ನಮ್ಮೊಳಗೆ ದೀಪ ಹಚ್ಚಿದಾಗ ಮಾತ್ರ ಪೂರ್ಣವಾಗುತ್ತದೆ. ಆಂತರಿಕ ಬೆಳಕು ಅಂದರೆ ಕಣ್ಣಿಗೆ ಕಾಣದ ದೀಪ. ಅದು ನಮ್ಮ ಮನಸ್ಸಿನಲ್ಲಿರುವ ಜ್ಞಾನ, ಸತ್ಯ, ಪ್ರೀತಿ ಮತ್ತು ಭರವಸೆ. ಈ ಬೆಳಕು ನಮಗೆ ಏನು ಕಲಿಸುತ್ತದೆ? ಜ್ಞಾನದಿಂದ ನಾವು ಸರಿ ತಪ್ಪು ತೀರ್ಮಾನ ಮಾಡಬಹುದು. ಸತ್ಯದಿಂದ ನಾವು ನಿಷ್ಠೆಯಿಂದ ಬದುಕಬಹುದು. ಪ್ರೀತಿಯಿಂದ ಎಲ್ಲರ ಹೃದಯ ಗೆಲ್ಲಬಹುದು. ಭರವಸೆಯಿಂದ ಕಷ್ಟದ ವೇಳೆಯಲ್ಲೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಹೀಗಾಗಿ ದೀಪಾವಳಿ ಎಂದರೆ ಕೇವಲ ಹೊರಗೆ ಬೆಳಕು ಹಚ್ಚುವುದು ಅಲ್ಲ, ನಮ್ಮೊಳಗಿನ ಅಜ್ಞಾನ, ಭಯ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಆಂತರಿಕ ಬೆಳಕನ್ನು ಬೆಳಗಿಸುವುದು. ಇದೇ ನಿಜವಾದ ದೀಪಾವಳಿಯ ಅರ್ಥ. ಧನ್ಯವಾದಗಳು.